ನಾಗೂರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಂಟಿ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು. ಎರಡೂ ಶಾಲೆಗಳ ಎಸ್ಟಿಎಂಸಿ ಅಧ್ಯಕ್ಷರಾದ ರೇವಣಸಿದ್ದ ನಂದ್ಯಾಳ, ಮಾಜಿ ಸೈನಿಕರಾದ ಯಲ್ಲಪ್ಪ ಅರೇರ್, ಗುರಪ್ಪ ಚವಾಣ್, ಶಿವಪ್ಪ ಬಬಲೇಶ್ವರ ಹಾಗೂ ಹಿರಿಯರು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುದ್ದು ಮಕ್ಕಳಿಂದ ಜರುಗಿದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. ಮತ್ತೊಂದೆಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಪಡೆ ವತಿಯಿಂದ ಗ್ರಾಮದ ಯಮನೂರೇಶ್ವರ ದೇವಸ್ಥಾನದ ಆವರಣದಲ್ಲಿ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣನವರ 228ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ರಾಯಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಯುವ ಪಡೆಯ ಮುಖಂಡರಾದ ಬಂಗಾರೇಶ್ ಪೂಜಾರಿ ಹಾಗೂ ಅಮರಯ್ಯ ಹಿರೇಮಠ್ ಮಾತನಾಡಿ ರಾಯಣ್ಣನವರ ದೇಶಪ್ರೇಮ ಹಾಗೂ ತ್ಯಾಗವನ್ನ ಸ್ಮರಿಸಿದ್ರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಸ್ವಾತಂತ್ರ್ಯ ಸಲುವಾಗಿ ಸ್ವಾತಂತ್ರ್ಯ ಸೇನಾನಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈಯ ಬಂಟನಾಗಿ ಕಿತ್ತೂರನ್ನು ಗೆದ್ದು ಕೊಡ್ತೀನಿ ಅಂತ ಬ್ರಿಟಿಷ್ ವಿರುದ್ಧ ರಾಣಿ ಚೆನ್ನಮ್ಮಗೆ ಮಾತು ಕೊಟ್ಟಿರ್ತಾನ. ಒಂದು ಸನ್ನಿವೇಶ ನೀವೆಲ್ಲರೂ ಕೂಡ ಆ ಸಂಗೊಳ್ಳಿ ರಾಯಣ್ಣ ಒಂದು ಫಿಲ್ಮ್ ನೋಡಿರ್ಬೇಕು. ಆ ಗಲ್ಲಿಗೆ ಏರುವಂಥ ಟೈಮದೊಳಗೆ ಸಂಗೊಳ್ಳಿ ಊರಾನ ಜನ ಇರ್ತದ, ನಂದಗಡ ಊರಾನ ಜನ ಇರ್ತದ, ಸಂಪಗಾಮಿ ಜನ ಇರ್ತದ, ಬೀಡಿ ಜನ ಇರ್ತದ, ಎಲ್ಲ ಸುತ್ತಮುತ್ತ ಎಷ್ಟೋ ಸಾವಿರಾರು ಜನರು ಇದ್ರು ಸಹಿತ ನಮ್ಮೋರೇ ಇದ್ರು, ಯಾರು ಏನು ಮಾಡೋದು ಆಗಲಿಲ್ಲ. ಆದ್ರೆ ಬ್ರಿಟಿಷ್ ಒಂದು ಮಾತನ್ನು ಕೇಳ್ತಾರೆ, ಸಂಗೊಳ್ಳಿ ರಾಯಣ್ಣ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ಇವತ್ತು ಎಲ್ಲರೂ ಜಯಂತಿಯನ್ನು ಆಚರಿಸಬಹುದು. ಇವತ್ತು ಸಂಗೊಳ್ಳಿ ರಾಯಣ್ಣ ಜಾತ್ರೆ ಸಹಿತ ಇವತ್ತು ನಮ್ಮ ಬಿಜಾಪುರದಲ್ಲಿ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಒಂದು ಮಾತನ್ನು ಹೇಳ್ತೀನಿ, ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಏರ್ಬೇಕಾದ್ರೆ ಬ್ರಿಟಿಷ್ ಒಂದು ಮಾತನ್ನು ಕೇಳ್ತಾರೆ, ಅವಾಗ ನಿನಗೇನು ಕೊನೆ ಆಸೆ ಏನದು ಹೇಳತ್ತಂದ ಕೂಡಲೇ ನೀವು ಒಬ್ಬ ಸಂಗೊಳ್ಳಿ ರಾಯಣ್ಣನ ಇವತ್ತು ನಂದಗಡ ಊರದೊಳಗೆ ನನ್ನ ಜನಗಳ ಮುಂದೆ ನೀವು ಇವತ್ತು ಗಲ್ಲಿಗೆ ಹಾಕಕತ್ತಿರಬೇಕು. ಮುಂದೊಂದಿನ ಇದೇ ಸಂಗೊಳ್ಳಿ ರಾಯಣ್ಣ ಪ್ರತಿಯೊಂದು ಮನೆಗೆ ಹುಟ್ಟಿ ಬರ್ತಾನಂತೇಳಿ ಸಂಗೊಳ್ಳಿ ರಾಯಣ್ಣ ಹೇಳಿದವಾಗ. ಅಂತ ಸಂಗೊಳ್ಳಿ ರಾಯಣ್ಣ ಇವತ್ತಿನ ದಿನ ಹೆಂಗಾದ್ರೆ ನಂದಗಡಕ್ಕೆ ಇವತ್ತೆಲ್ಲರೂ ಒಂದು ದಿನ ಹೋಗೋಣ. ಕರ್ನಾಟಕ ಬಂದು ಮಕ್ಕಳಿಲ್ಲಾರ್ದು ಬಂಜಿದಾರ ಬಂದ ಕಿಶಿಂದ ಕಾಯಿ ಕಟ್ಟಿ ಹೋದ್ರಪ್ಪ ಅಂದ್ರೆ ಅವ್ರ ಮನೆಗೆ ಜೋಡ್ಯಾರ ಮಕ್ಕಳು ನಂದ ರಾಯಣ್ಣ ನಂತರ ಮಕ್ಕಳು ಹೋಗ್ತಾರ. ಅವರನ್ನು ತುಂಬ ಇವತ್ತವ ಒಂದು ವ್ಯಕ್ತಿಯಾಗಿ ಒಬ್ಬ ಸ್ವತಂತ್ರ ಶಕ್ತಿಯಾಗಿ ಉಳಿದಿಲ್ಲ. ಇವತ್ತು ನಿಮ್ಮ ಮನದಲ್ಲಿ ಅವ ಒಂದು ದೇವರಾಗಿ ಉಳಿದ ನಮ್ದ್ರೂ ಸಹಿತ ಅದು ತಪ್ಪಲಾಗಿಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನೀವು ಕೂಡಿರ್ತಕ್ಕಂಥ ಎಲ್ಲ ಯುವಕರು ಮುಂದಿನ ದಿನಮಾನದಲ್ಲಿ ನಮ್ಮೂರಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿನೂ ಕೂಡ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಅವನು ಮಾಡಿರ್ತಕ್ಕಂಥ ಕಾರ್ಯಗಳನ್ನು, ಅವ ಹಾಕಿಕೊಂಡಿರ್ತಕ್ಕಂಥ ರೂಪುರೇಷೆಗಳನ್ನು, ಅವ ಇಟ್ಟಿರ್ತಕ್ಕಂಥ ದೇಶಭಕ್ತಿ ಭಾವನೆಗಳನ್ನು ಅವನ್ನೂ ಸಹಿತ ನಮ್ಮಲ್ಲಿ ಇಟ್ಟುಕೊಳ್ಳುತ್ತಾ ನಾನು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಸಹಿತ ಧನ್ಯವಾದಗಳು ಸರ್. ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಯಮನೂರೇಶ್ವರನ ಮನದಲ್ಲಿ ಸ್ಮರಿಸುತ್ತಾ ಇವತ್ತು ಆಗಸ್ಟ್ 15 ಅಂದರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಅದು ಜನವರಿ 26 ಅಂದರೆ ಸಂಗೊಳ್ಳಿ ರಾಯಣ್ಣ ಒಂದು ಗಲ್ಲಿಗೇರಿಸಿದಂಥ ದಿನ ಅದು.
ಯಾಕಂತಂದ್ರೆ ಎರಡೂ ಮುಖ್ಯವಾದ ದಿನಗಳಿಂದ ಸಂಗೊಳ್ಳ ರಾಯಣ್ಣ ಒಂದು ಉದ್ಭವಿಸ್ಯಾರ. ಸಂಗೊಳ್ಳ ರಾಯಣ್ಣ ಬಂಗಾರ ಸೇರಿದಂಗೆ ಒಬ್ಬ ಧೀರ ನಾಯಕ ಅವನು. ಯಾಕಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಅವನು ಒಬ್ಬ ಸೇವಕನಾಗಿದ್ದ. ಆ ಒಂದು ಸಂದರ್ಭದಲ್ಲಿ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಆ ಕಿತ್ತೂರ ಅನ್ನ ಸಂಸ್ಥಾನವನ್ನು ಉಳಿಸ್ಕೊಡ್ಬೇಕಾದ್ರೆ ಹಲವಾರು ಒಂದು ಸಮುದಾಯದ ಎಲ್ಲ ಜನರನ್ನ ಒಂದು ಕಷ್ಟಪಟ್ಟು ಅವರೆಲ್ಲ ಒಗ್ಗೂಡಿಸಿ ಹೋರಾಡ್ದ. ಅದಾಗೆ ಅವ್ರ ಸ್ವಾತಂತ್ರ್ಯದಿಂದನೇ ಅವರು ಸಂಗೊಳ್ಳ ರಾಯಣ್ಣನ ಹಿಡಿದುಕೊಟ್ರು. ಹೀಗಾಗಿ ಆ ರಾಯಣ್ಣನ ಗಲ್ಲಿಗೆಸಿದ ದಿನ ಜನವರಿ 26. ಬಂಗಾರ ಹೇಳ್ದಂಗೆ ಪ್ರತಾಪಗಢ ನಂದಗಡ ಮಹಾರಾಷ್ಟ್ರದಲ್ಲಿ ಮಹಾಬಳೇಶ್ವರ ಹತ್ರ ಇದೆ. ಅಲ್ಲೇ ನಮ್ಮ ಕೃಷ್ಣಾ ನದಿಯ ಒಂದು ಉಗಮಸ್ಥಾನ ಹೌದು. ಅಲ್ಲಿ ನಾವು ಪ್ರತಿ ವರ್ಷ ಕಡ್ಲಿಗಾರ ಹುಣ್ಣಿಮೆ ದಿನ